ನನ್ನ ಹೆಸರು ನಾಗವೇಣಿ ಪವಾಡರ್. ನಾವು ಓದುತ್ತಿರುವ ಶಾಲೆ ಸರ್ಕಾರಿ ಪ್ರೌಢಶಾಲೆ ಬಿಸಲಹಳ್ಳಿ, ತಾಲೂಕ್ ಬ್ಯಾಡಗಿ, ಜಿಲ್ಲಾ ಹಾವೇರಿ. ನಮ್ಮ ಮಾರ್ಗದರ್ಶಕರು ಶ್ರೀಧರ್ ಹಣಗಿ ಸರ್. ನಾವು ಮಾಡುತ್ತಿರುವ ಎಕ್ಸ್ಪರಿಮೆಂಟ್ ಸ್ಮಾರ್ಟ್ ವಿಲೇಜ್. ನಾವು ಇದರಲ್ಲಿ ಬಳಸಿರುವ ಉಪಕರಣಗಳೆಂದರೆ MCU, ಮೈಕ್ರೋ ಕಂಟ್ರೋಲರ್, LCD ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಮತ್ತು ಟ್ರಾನ್ಸ್ಫಾರ್ಮರ್, DH11 ತಾಪಮಾನ ಸಂವೇದಕ, ರಿಲೇ, LED ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್, DC ಮೋಟಾರ್ ಇವುಗಳನ್ನು ಬಳಸಿದ್ದೇವೆ. ನನ್ನ ಹೆಸರು ಚೈತ್ರಾ ಕನ್ಗಲ್. ನಾನು ಸ್ಮಾರ್ಟ್ ವಿಲೇಜ್ ಪರಿಚಯವನ್ನು ಹೇಳಿಕೊಡುತ್ತೇನೆ. ಸ್ಮಾರ್ಟ್ ಹಳ್ಳಿಗಳು ಸುಸ್ಥಿರ ಅಭಿವೃದ್ಧಿಗೆ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತವೆ. ಗ್ರಾಮೀಣ ನಿವಾಸಿಗಳ ಜೀವನ ಗುಣಮಟ್ಟವನ್ನು ಸುಧಾರಿಸಲು ಕೃಷಿ, ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಮೂಲ ಸೌಕರ್ಯಗಳಲ್ಲಿ ನವೀನತೆಗಳನ್ನು ಸಂಯೋಜಿಸಲು ಬಳಸುತ್ತವೆ. ಈ ಸ್ಮಾರ್ಟ್ ಹಳ್ಳಿಗಳಲ್ಲಿ IoT ಮೂಲಕ ಈ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತೇವೆ. ನನ್ನ ಹೆಸರು ಹರ್ಷಿತಾ ಹರನಗಿರಿ. ನಾನು ಮಾಡುತ್ತಿರುವುದು ಕಾರ್ಯತತ್ವ. ಸ್ಮಾರ್ಟ್ ವಿಲೇಜ್ ಸಿಸ್ಟಮ್ ಡೇಟಾವನ್ನು ಪ್ರಕ್ರಿಯೆಗೊಳಿಸಲು ಮತ್ತು ವಿವಿಧ ಘಟಕಗಳನ್ನು ನಿಯಂತ್ರಿಸಲು ಮೈಕ್ರೋ ಕಂಟ್ರೋಲರ್ MCU ಅನ್ನು ತನ್ನ ಮೆದುಳಿನಿಂದ ಬಳಸಿಕೊಳ್ಳುತ್ತೇವೆ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ LCDಯನ್ನು ಮಾಹಿತಿ ಪ್ರದರ್ಶನಕ್ಕಾಗಿ ಬಳಸಿದ್ದಾರೆ. MCU ಅನ್ನು ತನ್ನ ಮೆದುಳಿನಂತೆ ಬಳಸಿಕೊಳ್ಳುತ್ತೇವೆ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ LCD ಮಾಹಿತಿಯನ್ನು ಪ್ರದರ್ಶನಕ್ಕಾಗಿ ಬಳಸಿದ್ದೇವೆ. ಈ ಮಾದರಿಯ ಅನುಕೂಲಗಳೆಂದರೆ ಸುಧಾರಿತ ಕೃಷಿ, ವರ್ಧಿತ ಆರೋಗ್ಯ ವ್ಯವಸ್ಥೆ, ಗುಣಮಟ್ಟದ ಶಿಕ್ಷಣ, ಮೂಲಸೌಕರ್ಯ ಒದಗಿಸುವುದು, ಆರ್ಥಿಕ ಅವಕಾಶಗಳು. ಇವುಗಳು ಈ ಮಾದರಿಯ ಅನುಕೂಲಗಳಾಗಿವೆ. ನನ್ನ ಹೆಸರು ಸಂಧ್ಯಾ ಹೊನ್ನಪ್ಪ ಕೊಲ್ಲಾಪುರ್. ನಾನು ಈ ಮಾದರಿಯ ಅನುಕೂಲಗಳು ಮತ್ತು ಸವಾಲುಗಳನ್ನು ಹೇಳಲು ಬಯಸುತ್ತೇನೆ. ಡಿಜಿಟಲ್ ಡಿವೈಡ್, ವೆಚ್ಚದ ಪರಿಣಾಮಗಳು, ತಾಂತ್ರಿಕ ಪರಿಣಿತಿ, ಗೌಪ್ಯತೆ ಕಾಳಜಿಗಳು, ತಂತ್ರಜ್ಞಾನದ ಮೇಲಿನ ಅವಲಂಬನೆ ಇವು ಈ ಮಾದರಿಯ ಅನುಕೂಲಗಳು ಮತ್ತು ಸವಾಲುಗಳಾಗಿವೆ. ಇವು ಈ ಮಾದರಿಯ ಅನಾನುಕೂಲಗಳು ಮತ್ತು ಸವಾಲುಗಳಾಗಿವೆ. ನಮ್ಮ ಮಾದರಿಯು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡೋಣ. ಇದು ಸಾಯಿಲ್ ಸೆನ್ಸರ್. ಮಣ್ಣು ಡ್ರೈ ಇದ್ದಾಗ ಇದು ಆನ್ ಆಗುತ್ತೆ. ಮಣ್ಣು ವೆಟ್ ಆದಾಗ ಇದು ಆಫ್ ಆಗುತ್ತೆ. ಇಲ್ಲಿ ಮಳೆ ಹನಿಗಳು ಬಿದ್ದಾಗ ಬಜಾರ್ ಸೌಂಡ್ ಕೇಳುತ್ತೆ. ಇದರಿಂದ ನಮಗೆ ಅನುಕೂಲವಾಗುವುದು. ಹೊರಗಡೆ ಧಾನ್ಯಗಳನ್ನು ಒಣ ಹಾಕಿದಾಗ ನಾವು ಎಚ್ಚರಗೊಳ್ಳಬಹುದು. ಇದು ಟೆಂಪರೇಚರ್ ಸೆನ್ಸರ್. ಇದು ಬೆಳಕಿನ ಮಟ್ಟವನ್ನು ಪತ್ತೆ ಮಾಡುತ್ತದೆ. ಈ ಒಳಹರಿವು ಪರಿಸರ ಪರಿಸ್ಥಿತಿಗಳನ್ನು ಹೊಂದಿಕೊಳ್ಳಲು ವ್ಯವಸ್ಥೆಯನ್ನು ಸಹಕರಿಸುತ್ತದೆ. ಇದರಲ್ಲಿ ನಾವು LDR ಅನ್ನು ಬಳಸಿದ್ದೇವೆ. ಇದು ನಮಗೆ ಯಾವ ತರ ಸಹಾಯ ಮಾಡ್ತದಪ್ಪ ಅಂದ್ರ, ಇದು ಸೂರ್ಯನ ಬೆಳಕು ಬಿದ್ದಾಗ ಇದು ಬೀದಿ ದೀಪಗಳು ಆಫ್ ಆಗ್ತವೆ. ಸೂರ್ಯನ ಬೆಳಕು ಬೀಳದೆ ಇದ್ದಾಗ ಅಂದ್ರೆ ಕತ್ಲಾದಾಗ ಇವು ಆನ್ ಆಗ್ತವೆ. ಈ ಮಾದರಿಯು ಈ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಧನ್ಯವಾದಗಳು.